ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಟಲ್ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆಲ್ಲ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿ. ಇವಾಗ ನಮ್ಮ ಲೈಫಲ್ಲಿ ನಾವೊಂದು ಡಿಸಿಷನ್ ತೊಗೊಂಡಿರೋಂಥದ್ದು, ಇಷ್ಟು ದೊಡ್ಡ ಡಿಸಿಷನ್ ತೊಗೊಂಡಿದ್ದೀವಿ. ಇದು ಸರಿನಾ ತಪ್ಪ ಗೊತ್ತಿಲ್ಲ. ಒಂದೊಂದು ಸರಿ ನಾವೇ ಯೋಚನೆ ಮಾಡಿದಾಗ ಸರಿ ಅನಿಸುತ್ತೆ, ಒಂದು ಸರಿ ತಪ್ಪು ಅಂತ ಅನಿಸುತ್ತೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ನನ್ನ ಮಗಳ ವಿಷಯದ ಬಗ್ಗೆ. ನನ್ನ ಮಗಳನ್ನ ನಾವು ರೆಸಿಡೆನ್ಷಿಯಲ್ಗೆ ಹಾಕಿದ್ದೀವಿ, ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದ್ದೀವಿ. ಹಾಗೆಯೇ ಫೋರ್ಸ್ಫುಲಿ ಅಂತ ಕರ್ಕೊಂಡೋಗಿ ಹಾಕಿರೋದಲ್ಲ. ಅಂದರೆ ಅವಳು ಅಳ್ತಾ ಇದ್ರು ಇಲ್ಲ ಇರು ಅಂತ ಹೇಳಿ ಫೋರ್ಸ್ ಮಾಡಿ ನೀನು ಹೋಗಲೇಬೇಕು ರೆಸಿಡೆನ್ಷಿಯಲ್ಗೆ ಅಂತ ಹೇಳಿ ಹಾಕಿರುವಂಥದ್ದು ಅಲ್ಲ. ಅವಳು ಇಷ್ಟಪಟ್ಟು ಹೋಗಿರುವಂಥದ್ದು. ಹಾಗೆಯೇ ನಾವು ಅಡ್ಮಿಷನ್ ಮಾಡಿಸಿ ತುಂಬಾ ದಿನ ಆಗಿದೆ. ಆಲ್ಮೋಸ್ಟ್ ಒಂದು ಈ ಸ್ಕೂಲಲ್ಲಿ ಇದ್ದಂಗೆ ಹಾಫ್ ಇಯರ್ ಆಗಿತ್ತಲ್ಲ, ಅರ್ಧ ವರ್ಷ ಆದಾಗಲೇ ನಾವು ನೋಡಿಬಿಟ್ಟು, ಅಂದರೆ ಇದು ಇಂಟರ್ವ್ಯೂ ಎಲ್ಲ ಇರುತ್ತೆ, ಹಾಗೆಯೇ ಕೌನ್ಸಿಲಿಂಗ್ ಇರುತ್ತೆ. ರೆಸಿಡೆನ್ಷಿಯಲ್ ಅಂತ ಅಂದರೆ ಸುಮ್ಮನೆ ಸೇರಿಸ್ಕೊಳ್ಳಲ್ಲ, ಕೌನ್ಸಿಲಿಂಗ್ ಮಾಡ್ತಾರೆ. ಅದೆಲ್ಲ ಆಗಿನೇ ಅವಳು ಕಂಪ್ಲೀಟ್ಲಿ ಮೆಂಟಲಿ ರೆಡಿ ಇದ್ದಾಳೆ ಅನ್ನುವಾಗೇ ಅಲ್ಲಿ ಸೇರಿಸ್ಕೊಳ್ಳೋವಂಥದ್ದು. ಯಾವ ಸ್ಕೂಲು ಏನು ಅಂತ ಎಲ್ಲ ಏನು ನಾನೇನು ರಿವೀಲ್ ಮಾಡ್ತಾ ಇಲ್ಲ. ಇವಾಗಲೇ ಬೇಡ ಅಂತ ಅಂದ್ಕೊಂಡಿದ್ದೀನಿ, ಇವಾಗಲೇ ಹೇಳೋದು ಬೇಡ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಅದು ಬಿಟ್ಟರೆ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ ನಾನು. ಒಂದೊಂದು ವಿಷಯಗಳು ಮರ್ತು ಹೋಗುತ್ತೆ, ಅದಕ್ಕೋಸ್ಕರ ಆಮೇಲೆ ಹೀಗೆ ಈ ವಿಷಯ ಹೇಳಬೇಕಾಗಿತ್ತು ಅಂತ ಆಮೇಲೆ ಅನಿಸ್ಬಾರ್ದು. ಅದಕ್ಕೇ ಏನು ಅಂತಂದರೆ, ಅವಳು ಜಾಯಿನ್ ಮಾಡೋಕ್ಕೆ ಹೋಗಿದ್ವಿ ನಾವು. ಆವಾಗ ಕೂಡ ಅವಳಿಗೆ ಬೇಡ ಅಂತಲೇ ಹೇಳಿದ್ವಿ, ಬೇಡ ಬಿಡುವಮ್ಮ ಇಲ್ಲೇ ಇರುವಮ್ಮ ಅಂಥೇಳಿ. ಅವಳು ನೋಡೋಣ ಮಮ್ಮಿ ಅಂತ ಅಂದ್ಲು. ಸರಿ ಆಯಿತು ಅಂಥೇಳಿ ಕರ್ಕೊಂಡು ಹೋಗಿ ಇದು ಎಂಟ್ರೆನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಬರೆಸಿದ್ವಿ. ಅದಾದಮೇಲೆ ಕೌನ್ಸಿಲಿಂಗ್ ಕೂಡ ಮಾಡಿದ್ರು. ಅವಳನ್ನ ಕೇಳಿದ್ರು, ನೀನು ಇಲ್ಲೇ ಇರಬೇಕಾಗತ್ತೆ, ನಿಮ್ಮ ಮಮ್ಮಿ ಡ್ಯಾಡಿ ಇರೋದಿಲ್ಲ, ನಿನಗೆ ಯಾವುದೇ ರೀತಿ ಫೋನ್ ಇರೋಲ್ಲ, ಟಿ ವಿ ಇರೋದಿಲ್ಲ, ನಿನ್ನ ಕೆಲಸ ನೀನೇ ಮಾಡ್ಕೋಬೇಕಾಗತ್ತೆ, ಎಲ್ಲದಕ್ಕೂ ರೆಡಿ ಇದೆಯಾ ಏನು ಅಂತ ಎಲ್ಲ ಫುಲ್ ಕಂಪ್ಲೀಟಾಗಿ ಕೇಳ್ತಾರೆ. ಅಂದರೆ ತುಂಬ ಪ್ಯಾಂಪರಿಂಗ್ ಮಾಡಲ್ಲ, ಎಲ್ಲ ಏನಿದೆ ರಿಯಾಲಿಟಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅವಳು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅಂದರೆ ಮಾತ್ರನೇ. ಅಂದರೆ ನಮ್ಮನ್ನ ಕರ್ಕೊಂಡು ಹೋಗಲ್ಲ ಜೊತೆಗೆ, ಅವಳ ಜೊತೆಗೇನು ಕೌನ್ಸಿಲಿಂಗ್ ಮಾಡ್ತಾರೆ ಅವಾಗ ನಮ್ಮನ್ನ ಕರ್ಕೊಂಡು ಹೋಗಲ್ಲ, ಅವಳೊಬ್ಬಳನ್ನೇ ಕರ್ಕೊಂಡು ಹೋಗ್ತಾರೆ. ಅವಳೊಬ್ಬಳನ್ನೇ ಕರ್ಕೊಂಡೋಗಿ ಅವಳೊಬ್ಬಳನ್ನೇ ಕೇಳ್ತಾರೆ. ಇಫ್ ಶೀ ಈಸ್ ಓಕೆ ಅಂತ ಅಂದರೆ ಸ್ಟೇಬಲ್, ಓಕೆ ನಾನು ಮೆಂಟಲಿ ಪ್ರಿಪೇರ್ ಆಗಿದೆ, ಇಲ್ಲ ಅಳೋದು ಆ ಥರ ಎಲ್ಲ ಇದ್ದಾಗ ಅವರು ಅಕ್ಸೆಪ್ಟ್ ಮಾಡಲ್ಲ. ಕೆಲವ್ರನ್ನ ಅಕ್ಸೆಪ್ಟ್ ಮಾಡೋದೇನೋ ಗೊತ್ತಿಲ್ಲ. ಮಾತ್ರ ಹೇಳಿದ್ದು ಅದೇ ಥರ. ನಮ್ಮ ಚಿನ್ನಿ ಕಾನ್ಫಿಡೆಂಟ್ ಆಗೇ ಇದ್ಲು. ಬಟ್ ಬಿಟ್ಟು ಬಂದಮೇಲೆ ಆ ಒಂದು ಫೀಲ್ ಅವಳಿಗೆ ಹೊರಗೆ ಶುರುವಾಯಿತು. ಒಂದು ಫಸ್ಟ್ 1-2-3 ಡೇಸ್ ಅಂತೂ ಫುಲ್ಲು ಬೇಜಾರಲ್ಲಿದ್ಲು. ನಾನು ಫಸ್ಟ್ ಡೇ ಬಿಟ್ಟು ಬಂದಿದ್ದು ಮಾರೇ ದಿನವೇ ಮತ್ತೆ ಹೋಗಿಬಿಟ್ಟಿದ್ದೆ ನಾನು. ನನಗೂ ಆ ಥರ ಒಂಥರ ದುಃಖ, ಅವಳಿಗೂ ದುಃಖ ಅಂತ ಅಡ್ಮಿಷನ್ ಮಾಡಿಸಿ ಬಂದಿದ್ದಾದಮೇಲೆ ನಾನು ಅಲ್ಲ ಏನು ವೀಡಿಯೋ ಏನು ತೊಗೊಂಡಿಲ್ಲ. ಅಡ್ಮಿಷನ್ ಮಾಡಿಸೋದಾಗಿರ್ಬೋದು ಅಥವಾ ಅಲ್ಲಿ ಹೋಗೋದಾಗಿರ್ಬೋದು, ಆ ಒಂದು ಎಮೋಷ್ನಲ್ ಮೂಮೆಂಟ್ಸ್ ಅದು ಯಾವುದನ್ನು ನಾನು ವೀಡಿಯೋ ತೊಗೊಂಡಿಲ್ಲ. ಅಲ್ಲೇನು ವೀಡಿಯೋ ತೊಗೊಳ್ಳೋ ಅಂಥ ಮೂಡಲ್ಲೂ ಇರಲಿಲ್ಲ ನಾನು. ಲಾಸ್ಟ್ ಮೂಮೆಂಟ್ ಹೋಗೋ ತನಕನೂ ನಾನಿಲ್ಲಿ ಬೇಡ, ಹೋದರೆ ಹೋಗಲಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ನಾವು ಅಡ್ಮಿಷನ್ ಮಾಡಿಸಿ ಬಂದಿದ್ವಿ. ಫಸ್ಟೇ ಹೋದ್ ಲಾಸ್ಟ್ ಇಯರೇ. ಆವಾಗಲೇ ಬೇಡ 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 ಅಂತ ಇದ್ರು ಅನಿಲು. ಆಮೇಲೆ ಈಗ ಮತ್ತೆ ಸ್ಕೂಲಿನೇನು ಸ್ಟಾರ್ಟ್ ಆಗೋ ದಿನ ಅವಳಿಗೆ ಎಲ್ಲ ತೊಗೊಂಡೋಗಿ ಕೊಡಬೇಕಿತ್ತಲ್ಲ, ಅವಾಗೂ ಕೂಡ ಅಷ್ಟೇ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಅವಳನ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕಿದ್ರೆ ಕರ್ಕೊಂಡೋಗಿ ತೊಗೊಂಡು ಹೋದ್ಮೇಲೂ ಕೂಡ ಅಲ್ಲಿ ಇನ್ನೇನು ಫಾರ್ಮಿಗೆ ಸೈನ್ ಹಾಕಿ ಬಿಡಬೇಕು ಅನ್ನೋ ಟೈಮಲ್ಲಿ ಕೂಡ ಸೈನ್ ಹಾಕೋಕ್ಕೆ ಮುಂಚೆನೂ ಕೂಡ ಬೇಡ ಚಿನ್ನಿ ಅಂತಲೇ ಅಂದ್ಕೊಂಡಿದ್ದು. ಬಟ್ ಇಲ್ಲ ಪರವಾಗಿಲ್ಲ ಮಮ್ಮಿ ನಾನು ಇರ್ತೀನಿ, ಇವಾಗ ಹೆಂಗಿದ್ರು ಟಿ ಸಿ ತೊಗೊಂಡಾಗಿದೆ, ಎಲ್ಲ ಆಗಿದೆ, ನಾನು ಮತ್ತೆ ಇವಾಗ ಇನ್ನೊಂದು ಡಿಸಿಷನ್ ತೊಗೊಳೋದು ಬೇಡ, ಹೆಂಗಿದ್ರು ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇರ್ತೀನಿ, ನೋಡೋಣ ಮುಂದಕ್ಕೆ ಏನಾದರೂ ಇದು 1 ವರ್ಷ ನನ್ನ ಕೈಲಿ ಇರೋಕ್ಕಾಗಿಲ್ಲ ಅಂತಂದರೆ ಬೇಕಂದರೆ ನೆಕ್ಸ್ಟ್ ಡೇ ಬೇರೆ ಸ್ಕೂಲ್ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅಲ್ಲಿವರೆಗೂ ನಾವು ಬೇಡ ಅಂತಲೇ ಲಾಸ್ಟ್ ಮೂಮೆಂಟ್ ತನಕನೂ ಬೇಡ ಬಿಟ್ಬಿಡು ಪರವಾಗಿಲ್ಲ, ಒಂದು ಸ್ವಲ್ಪ ದುಡ್ಡು ಹೋದರೆ ಹೋಯ್ತು, ಇಲ್ಲೇ ಎಲ್ಲರೂ ಸೇರಿಸ್ತೀನಿ ಅಂತ ಹೇಳಿ. ತುಂಬ ಜನ ನಮ್ಮ ಮನೆ ಹತ್ರ, ನಮ್ಮ ಮನೇಲಿ ನನ್ನ ತಮ್ಮನೇ ಹೇಳಿ, ಇಲ್ಲಿ ಯಾವುದು ಒಳ್ಳೆ ಸ್ಕೂಲ್ ಇರಲಿಲ್ವ ನಿನಗೆ, ರೆಸಿಡೆನ್ಷಿಯಲ್ಗೆ ಹಾಕ್ಬೇಕಾ, ಇಲ್ಲೇ ಒಳ್ಳೊಳ್ಳೆ ಸ್ಕೂಲ್ಗೆ ಮನೆಯಿಂದನೇ ಓಡಾಡ್ಬೋದಾಗಿತ್ತಲ್ಲ ಅಂತ ಹೇಳಿ. ಬಟ್ ನಾವೇನೋ ಅಂದ್ಕೊಂಡ್ವಿ, ನಾವಿನ್ನೂ ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಆಗೋದಿದೆ. ಈ ವರ್ಷ ಇಲ್ಲಿದ್ದೀವಿ, ನೆಕ್ಸ್ಟ್ ಇಯರು ಇನ್ನು ಬೇರೆ ಕಡೆ ಶಿಫ್ಟ್ ಆಗೋದಿದೆ. ಇಲ್ಲಿ 11 ಮಂತ್ಸ್ ಅಷ್ಟೇ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಅದಾದಮೇಲೆ ಇನ್ನು ಬೇರೆ ಕಡೆ ಶಿಫ್ಟ್ ಆಗೋದಿದೆ. ಪ್ರತಿ ವರ್ಷವೂ ಸ್ಕೂಲ್ನ ಚೇಂಜ್ ಮಾಡಿಸ್ಕೊಂಡು ಇರೋದು ಬೇಡ ಅಂತ ಹೇಳಿ ಅವಳನ್ನ ರೆಸಿಡೆನ್ಷಿಯಲ್ಗೆ ಹಾಕಿದ್ದೀವಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತೇಳಿ. ಅಕಸ್ಮಾತ್ ಏನಾದ್ರು ಅವಳಿಗೆ ಸರಿ ಹೋಗಿಲ್ಲ ಅಂತಂದರೆ ವಾಪಸ್ ಕರ್ಕೊಂಡು ಬರ್ತೀವಿ. ಬಟ್ ಅವಳ ಆಬ್ಸೆನ್ಸ್ ತುಂಬ ಕಾಡುತ್ತೆ. ಆ ಮನೇಲಿದ್ದಾಗಂತೂ ತುಂಬ ಕಾಡ್ತಾಯಿತ್ತು. ಈ ಮನೆಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಅವಳು ಖುಷಿಯಾಗಿರೋದಕ್ಕೆ ನಾವು ಸ್ವಲ್ಪ ಖುಷಿಯಾಗಿದ್ದೀವಿ ಅಂತ ಹೇಳ್ಬೋದು. ಅವಳೇನಾದ್ರು ಬೇಜಾರು ಮಾಡ್ಕೊಂಬಿಟ್ಟಿದ್ರೆ ಕಷ್ಟ ಆಯಿತು. ಈಗ ಫೋರ್ಸ್ಫುಲಿ ಅಳ್ತಾ ಇದ್ದಾಗ ನಾವು ಕರ್ಕೊಂಡೋಗಿ ಒಂಥರ ಜೈಲಲ್ಲಿ ಹಾಕೋ ಥರ
ಬರ್ತಾರಲ್ಲ ಆ ಥರ ಏನೂ ಅನಿಸಿಲ್ಲ. ಯಾಕೆಂತಂದರೆ ಅವಳು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಾಳೆ. ಹಂಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಒಂದು ವಾರ ಸ್ವಲ್ಪ ಹೆಂಗಿದ್ಲು. ಇವಾಗ ಎಲ್ಲ ಅವಳಿಗೆ ಶುರುವಾಗಿದೆ, ಆ್ಯಕ್ಟಿವಿಟೀಸ್ ಎಲ್ಲ ಶುರುವಾಗಿದೆ. ಬೆಳಿಗ್ಗೆ ಎದ್ದೊಳೋದು, ಯೋಗ, ಧ್ಯಾನ ಇದೆಲ್ಲದಕ್ಕೂ ತುಂಬ ಅವಳಿಗೆ ಒಂಥರ ಯೋಗ ಧ್ಯಾನ ಇದೆಲ್ಲ ಇಷ್ಟ ಆಗುತ್ತೆ. ಬೇಗ ಎದ್ದು ಯೋಗ ಮಾಡೋದು, ಧ್ಯಾನ ಮಾಡೋದು, ಓದ್ಕೊಳೋದು, ಒಂದಷ್ಟು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇದೆಲ್ಲ ಇಷ್ಟ ಆಗುತ್ತೆ ಅವಳಿಗೆ. ಹಾಗಾಗಿ ಅವಳಿಗೊಂಥರ ಖುಷಿ ಇದೆ. ಇಲ್ಲಿ ಸ್ವಲ್ಪ ಪಾರ್ಶಾಲಿಟಿ ಇರ್ತಾಯಿತ್ತು ಇಲ್ಲಿ ಸ್ಕೂಲಲ್ಲಿ, ಅಲ್ಲಿ ಆ ಥರ ಇಲ್ಲ. ಎಲ್ಲರೂ ಸಮನಾಗಿ ಕಾಣ್ತಾರಂತೆ, ಎಲ್ಲರಿಗೂ ಒಂದೇ ಥರ ಅಪರ್ಚುನಿಟಿ ಕೊಡ್ತಾರೆ. ಇದೆಲ್ಲ ಅವಳಿಗೊಂಥರ ಇಷ್ಟ ಆಗಿದೆ. ನಾವೇನು ಅವಳಿಗೆ ತುಂಬ ಫೋರ್ಸ್ಫುಲಿ ಅವಳಿಗೆ ಏನೋ ದೊಡ್ಡ ಸಾಧನೆ ಮಾಡಬೇಕು, ನೀನೇನೋ ಇದು ಮಾಡಬೇಕು ಆ ಥರ ಏನೂ ಹೇಳೋದಿಲ್ಲ. ಅವಳಿಗೆ ತುಂಬ ಓದಲೇಬೇಕು ನೀನು ಅಂತ ಫೋರ್ಸ್ ಏನಿಲ್ಲ. ಏನು ಮಾಡಿದ್ರು ಓಕೆ, ಅವಳ ಮನಸ್ಸಿಗೆ ಏನು ಇಡ್ಸುತ್ತೆ ಅದೇ ಮಾಡಲಿ ಅಂತ. ಅವಳಿಗೆ ಏನು ಇಷ್ಟ ಇದೆ, ಅವಳ ಕನಸು ಏನಿದೆ ಅದಕ್ಕೆ ನಾವು ಸಪೋರ್ಟಾಗಿ ನಿಲ್ತೀವಿ ಅಷ್ಟೇ. ಅದೇ ಥರನೇ ನಾವು ಅಂದ್ಕೊಂಡಿರೋದು. ನಮ್ಮ ಒಂದು ಇದನ್ನು ಅವಳ ಮೇಲೆ ಫೋರ್ಸ್ಫುಲಿ ನಾವೇನು ಮಾಡೋದಿಲ್ಲ. ಅವಳಿಗೆ ಏನು ಇಷ್ಟ ಇದೆ, ಅವಳೇನು ಫ್ಯೂಚರ್ಲಿ ಏನು ಆಗಬೇಕು ಅಂತ ಇಷ್ಟ ಇದೆ ಅದೇ ಆಗಲಿ, ನಾವು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊತೀವಿ ಅಷ್ಟೇ. ಇದು ನಾವು ಒಂದು ಡಿಸಿಷನ್ ತೊಗೊಂಡಿರೋ ಅಂಥದ್ದು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ. ತುಂಬ ಜನಕ್ಕೆ ತಪ್ಪು ಅಂತಲೇ ಅನಿಸ್ಬೋದು. ಎಲ್ಲರೂ ಯೋಚನೆ ಮಾಡೋದು ಅದೇ, ಒಬ್ಬೊಬ್ಬರು ಇಬ್ಬಿಬ್ಬರು ಮಕ್ಕಳು ಇರ್ತಾರೆ, ಎಲ್ಲರೂ ಅವ್ರ ಹತ್ರನೇ ಇಟ್ಕೊಂಡು ಓದಿಸ್ಬೇಕು ಅಂತ ಹೇಳಿನೇ ಅಂದ್ಕೊಳ್ಳೋ ಅಂಥದ್ದು. ಬಟ್ ಇಟ್ಸ್ ಓಕೆ. ಕೆಲವರು ರೆಸಿಡೆನ್ಷಿಯಲ್ ಆಪ್ಷನ್ ಚೂಸ್ ಮಾಡಿದೆ ಏನು ತಪ್ಪೇನಿಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಅವಾಗೆಲ್ಲ ಗುರುಕುಲ ಸಿಸ್ಟಮ್ ಇತ್ತಲ್ಲ, ಗುರುಕುಲದಲ್ಲಿ ಓದೋದು ಅಂತ ಹೇಳಿ. ನನಗೆ ಆ ರೀತಿ ಓದೋದೇ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇಲ್ಲ ಥರ ಯಾವಾಗಲೂ ಡಿಸ್ಕಸ್ ಮಾಡ್ತಾಯಿದ್ದೆ, ಗುರುಕುಲ ಥರ ಇರಬೇಕಿತ್ತು ಶಾಲೆ ಅವಾಗಿನ ಥರನೇ. ಅಲ್ಲೇ ಗುರುಗಳ ಜೊತೆನೇ ಇದ್ದು ಓದೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಆ ಥರ ಒಂದು ಆಪರ್ಚುನಿಟಿ ನಮ್ಮ ಚಿನ್ನಕ್ಕೆ ಸಿಕ್ಕಿದೆ. ನೋಡೋಣ, ಅವಳಿಗೇನಾದರೂ ಕಂಫರ್ಟಬಲ್ ಆಗಿ ಈ ವರ್ಷ ಕಂಟಿನ್ಯೂ ಆದಮೇಲೆ ಮತ್ತೆ ನಾನು ಹೋಗ್ತೀನಿ ಅಂತ ಅಂದರೆ ಅಲ್ಲಿಗೆ ಮತ್ತೆ ಸೇರಿಸೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಅದೇ ಕಂಟಿನ್ಯೂ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅಂತ ಅಂದರೆ ಇಲ್ಲಿ ಯಾವ್ದಾದ್ರು ನೋಡೋಣ ಅಷ್ಟೇ. ಇನ್ನು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ. ಮನೆಯಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಒಂದು ರೆಸಿಪಿ ತೊಗೊಂಡಿದ್ದೆ, ಸಿಂಪಲ್ ರೆಸಿಪಿ ತೊಗೊಂಡಿದ್ದೆ. ಅದನ್ನು ಹಾಗೆಯೇ ಮದುವೆಗೆ ಹೋಗಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ ಇದರೊಟ್ಟಿಗೆ, ನೋಡ್ಕೊಂಡು ಬನ್ನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. What is that, bro? Bro. Tomato sauce. ಕಾಲಿಗೆಲ್ಲ ಅಂಟಿಸೋ ಥರ ಸಿಕ್ಸಿದ್ಯಾ? ಏನು ಏನು ಅಂದರೆ ನೂಡಲ್ಸ್ನ ಚೆಲ್ಲಿದೆಯಾ ಕಾಲಿಗೆಲ್ಲ ಅಂಟಿಸೋ ಥರ? ಅಲ್ಲೋಗಿ ಸಕ್ಕಲಾಗಿ ಬಿದ್ದ. ಏನು ಡ್ರಾಮಾ ಮಾಡ್ತಾ ಇದೆಯಾ ಕೃಷ್ಣ ನೀನು? ಅವಳು ಜಸ್ಟ್ ನೋಡಿ ಹಿಂಗೆ ತಳ್ಳಿ ಅಲ್ಲೋಗಿ ಇಲ್ಲೋ ವಾಪಸ್ ಇಲ್ಲೇ ಬಿದ್ದಂತ. ಡ್ರಾಮಾ ಕ್ಯೂನ್ ಇವಾಗ ನೋಡ್ಬಿಟ್ಟು ಎಷ್ಟು ಬರೀ ಕಡೆ ಬಾಯ್ಲ್ ಹಾಕಿದೆ ಒಟ್ಟು ಆಫ್ ಮಾಡ್ತೀನಿ. ಸುಮ್ಮನೆ ಇವಾಗ ಚೆನ್ನಾಗಿದೆಯಾ ಅದು? ಓಕೆನಾ? ಮಮ್ಮಿ ಪ್ಲೀಸ್ ಕೃಷ್ಣ, ಇವತ್ತು ನಾನು ವೆಜ್ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಫಸ್ಟು ನೂಡಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹೇಗೆ ರೆಡಿ ಮಾಡಿಕೊಂಡೆ ಅಂತ ಆಮೇಲೆ ಹೇಳ್ತೀನಿ. ಫಸ್ಟು ಒಗ್ಗರಣೆಗೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಇವಾಗ. ಫಸ್ಟು ನಾನಿಲ್ಲಿ 1-2 ಚಮಚ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ತೆಳುವಾಗಿ ಉದ್ದುದ್ದಾಗಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ, ಅಂದರೆ ಎಲೆಕೋಸು, ಹಾಗೆಯೇ ಕ್ಯಾಪ್ಸಿಕಮು. ಎಲೆಕೋಸು ಕ್ಯಾಪ್ಸಿಕಮು ಒಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ, ಕೊನೆಯಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ.
ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 75% ಅಷ್ಟು ಕುಕ್ ಆದಮೇಲೆ ನಾವು ಇದಕ್ಕೆ ನೂಡಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಟೊಮ್ಯಾಟೊ ಸಾಸ್ನ ಕೂಡ ನಾನು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ನಾನಿಲ್ಲಿ ನೂಡಲ್ಸ್ನ ಕುದೀತಾ ಇರೋ ನೀರಿಗೆ 1 ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕಿದ್ದೆ. ಅದರಲ್ಲಿ ಒಂದು 5 ನಿಮಿಷ ಹಾಗೆ ಹಾಕಿ ಇಟ್ಟಿದ್ದೆ. ಕುದಿಸಿಲ್ಲ ನಾನು, ನೀರು ಕುದಿಸಿ ಇಟ್ಬಿಟ್ಟು ಕೊನೆಯಲ್ಲಿ ನೂಡಲ್ಸ್ನ ಹಾಕಿ ಒಂದು 5 ನಿಮಿಷ ಹಾಗೆ ಇಟ್ಬಿಟ್ಟು ಅದಾದ ನಂತರ ಇವಾಗ ತಣ್ಣೀರಿನಲ್ಲಿ ನಾನು ಇದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅವಾಗ ಏನಾಗುತ್ತೆ, ಈ ರೀತಿ ಸ್ಟ್ರೈನ್ ಮಾಡಿಕೊಂಡ್ರೆ ನೂಡಲ್ಸು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಕೋಲ್ಡ್ ವಾಟರಲ್ಲಿ ಈ ಥರ ಸ್ಟ್ರೈನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಒಂದು 5 ನಿಮಿಷ ಬಿಸಿನೀರಲ್ಲಿ ಅಂತ ಅಂದರೆ ಕುದ್ದಿರೋ ನೀರಲ್ಲಿ ಹಾಗೆ ಹಾಕಿಡಬೇಕು. ನೀರು ಕುದಿಯೋದಕ್ಕೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಒಂಚೂರು ಉಪ್ಪು ಹಾಕ್ಕೋಬೇಕು ಅಷ್ಟೇ. ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಕೊನೆಯಲ್ಲಿ ಏನು ಇಟ್ಟಿದ್ದೆಲ್ಲ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಕ್ಯಾಬೇಜ್ನ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ತಯಾರಿ ಮಾಡ್ಕೊಂಡಿರುವಂಥ ಇದು ಟೊಮ್ಯಾಟೊ ಸಾಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಟೊಮ್ಯಾಟೊ ಸಾಸ್ನ ಮಾಡ್ಕೊಂಡಿದ್ದೆ. ಒಂದು 2 ಟೊಮ್ಯಾಟೊ ಹಾಕ್ಕೊಂಡು ಸಾಸ್ನ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ಸೋಯಾ ಸಾಸ್ ಹಾಗೆಯೇ ಚಿಲ್ಲಿ ಸಾಸ್ ಇದೆಲ್ಲ ಹಾಕ್ಕೋಬೋದು. ನಾನು ಅದೇನು ಸೇರಿಸ್ಕೊಂಡಿಲ್ಲ, ಬರೀ ಟೊಮ್ಯಾಟೊ ಸಾಸ್ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಸಾಸ್ಗೆ ನಾನು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ, ಹಾಗಾಗಿ ಖಾರಕ್ಕೆ ನಾನು ಬೇರೆ ಏನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ಸ್ವಲ್ಪ ವಿನೇಗರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ಸು ಆ್ಯಡ್ ಆಗಿಲ್ಲ, ಶೂಟ್ ಆಗಿಲ್ಲ. ಇವಾಗ ಫೈನಲಿ ನೂಡಲ್ಸ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಅಂಥ ನೂಡಲ್ಸ್ ರೆಡಿ ಆಗುತ್ತೆ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಹಾಕ್ಕೋಬೋದು. ಸ್ಪ್ರಿಂಗ್ ಆನಿಯನ್ಸ್ ಇರಲಿಲ್ಲ, ಹಾಗಾಗಿ ನಾನು ಅದೇನು ಆ್ಯಡ್ ಮಾಡ್ಕೊಂಡಿಲ್ಲ. ಹಾಗೆಯೇ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ತಿಂದರೆ ಈ ಮಳೆಯಲ್ಲಿ ಈ ನೂಡಲ್ಸ್ ಸಖತ್ತಾಗಿರುತ್ತೆ. ಮನೇಲೇ ಮಾಡಿಕೊಂಡು ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ. ದೊಡ್ಡೂರಿನಲ್ಲೇ ಮಾಡ್ಕೋಬೇಕು ಇದನ್ನು. ಸಣ್ಣೂರಿನಲ್ಲಿ ಮಾಡಿಕೊಂಡ್ರೆ ಅದು ಒಂಥರ ಆ ಫ್ಲೇವರ್ ಆ ಟೇಸ್ಟ್ ಬರೋದಿಲ್ಲ. ಸಖತ್ತಾಗಿರೋ ನೂಡಲ್ಸ್ ರೆಡಿಯಾಗಿದೆ. ಘಮ ಘಮ ಅಂತ ಇದೆ, ಬಿಸಿ ಬಿಸಿ, ಎಲ್ದಿನೂ ಟೇಸ್ಟಿ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಸೂಪರ್ ಡ್ರಾಮಾ ನೋಡಿ. ಯಾಕೆ ಮಾಡ್ತಾ ಇದೆಯಾ? ಮುಟ್ಟರೆ ಬಿದ್ದೋಗ್ತಾ ಇದ್ದಾನೆ ಅನ್ನೋದರ ನಾನೇನೋ ದೊಡ್ಡ ಸೂಪರ್ ಪವರ್ ಬಂದ್ಬಿಟ್ಟಿದೆ ಅಂತ ನನಗೆ ಅನ್ನೋ ಥರ ಆಡ್ತಾ ಇದ್ದಾನೆ. ಓಕೆ, ಬೇಗ ತಿಂದ್ಬಿಟ್ಟು ಅವ್ನು ಸ್ವಲ್ಪ ಕೋಚಿಂಗ್ ಕರ್ಕೊಂಡು ಹೋಗ್ಬೇಕು. ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಮದುವೆಗೆ ರೆಡಿ ಆಫ್ ಮಾಡಿರಿ. ಮದುವೆಗೆ ರೆಡಿ ಆಗ್ತಾ ಇದ್ದೀನಿ ರೀ. ಸೌಂಡ್ ಆಫ್ ಮಾಡಿರಿ. ಮದುವೆಗೆ ರೆಡಿ ಆಗ್ತಾ ಇದ್ದೀನಿ. ಇವ್ರು ಇನ್ನೂ ಮಲ್ಕೊಂಡಿದ್ದಾರೆ ರೀ. ಎದ್ದೊಳ್ರಿ, ರೆಡಿಯಾಗಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಲಿಪ್ಸ್ಟಿಕ್ ಶೇಡ್ನ ಟ್ರೈ ಮಾಡಿದ್ದೀನಿ. ಇದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ಹಾಲಲ್ಲಿ ಡೈನಿಂಗ್ ಟೇಬಲ್ ಹಾಕೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ನಾವು ಇಲ್ಲೇ ರೂಮಲ್ಲೇ ಸ್ಟಡಿ ಟೇಬಲ್ ಥರ ಹಾಕಿದ್ದೀವಿ. ಈ ಟೇಬಲ್ನ ಇಲ್ಲೇ ಇವಾಗ ಐರನ್ ಮಾಡ್ತಾರೆ. ಐರನ್ ಮಾಡೋ ಟೇಬಲ್ ಮಾಡ್ಕೊಂಡಿದ್ದೀವಿ. ಡೈನಿಂಗ್ ಟೇಬಲ್ನ ಐರನ್ ಮಾಡೋ ಟೇಬಲ್ ಮಾಡ್ತೀವಿ. ಪಾಪ ಬರಲ್ಲ ಅಂತ ಅಂದ್ರೂ ಮಂತ್ಲೆಲ್ಲ ಮುಗಿಸ್ಕೊಂಡು ಬಂದು ನೈಟೆಲ್ಲ ಕೆಲಸ ಮಾಡ್ಕೊಂಡು ಬಂದ್ರು ಬರ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಅಂತ. ಸುಸ್ತಾಗಿದ್ರು ಬರ್ತಾ ಇದ್ದಾರಲ್ಲ ಅಂತ. ಫೈನಲಿ ರೆಡಿ ಆಗಿದ್ದೀವಿ, ಹೊರಡೋಣ ಇವಾಗ ರೀ. ನೋಡಿ ಈ ಕಡೆ ಒಂದ್ಸರಿ. ನಮ್ಮ ಇಲ್ಲಿ ಕೂಡ ರೆಡಿ ಆಗಿದ್ದಾರೆ, ಹೊರಡೋಣ. ಅವರಂತೂ ಫುಲ್ಲು ಡಲ್ ಆಗಿಬಿಟ್ಟಿದ್ದಾರೆ. ಬೇರೆ ವಿಧಿ ಇಲ್ಲ ಇವಾಗ. ಆಕಾಶ ಇದ್ದಿದ್ರೆ, ನಮ್ಮ ಆಕಾಶ ಅವನ ಹೆಂಡ್ತಿನ ಆಷಾಢಕ್ಕೆ ಹೋಗಿದ್ದಲ್ಲ, ಕರ್ಕೊಂಬರಕ್ಕೆ ಹೋಗಿದ್ದಾನೆ. ಅವ್ನು ಇದ್ದಿದ್ರೆ ನಾನು ಅವನೇ ಕರ್ಕೊಂಡು ಹೋಗ್ತಾಯಿದ್ದೆ. ಅವನಿಲ್ಲ, ಹಂಗಾಗಿ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಬೇಕಲ್ಲ ಒಬ್ಬರು, ಅದಕ್ಕೆ ಹಂಗೆ ಅಂದ್ಕೊಳ್ಳಿ. ಆದರೂ ನೀವು ಅಟೆಂಡ್ ಮಾಡಿ. ಬಾಟ ಕೊಡಬೇಕು, ಡ್ರೈವರ್ ಬಾಟ ಕೊಡ್ಬೇಕಂತೆ ನೋಡಿ ಇವ್ರಿಗೆ. ಆಮೇಲೆ ಇನ್ನೇನು ಕೊಡಬೇಕು? 500 ರೂಪಾಯಿ. 200 ರೂಪಾಯಿ ಬಾಟ. ಎಷ್ಟು ಅವರ್ಗೆ? 4 ಅವರ್ಸ್ಗೆ. ನೈಟ್ ಒಂದು ಬಿರಿಯಾನಿ, ಶ್ರಾವಣ ಬಿರಿಯಾನಿ ಕಟ್, ಕಬಾಬ್. ಸರಿ, ಓಕೆ, ಹೊರಡೋಣ. ಅದನ್ನು ನಿಮಗೆ ಯಾಕೆ ಮೇಡಮ್? ನಮಗೆ ಒಂದು ಬಿರಿಯಾನಿ, ಒಂದು ಕಬಾಬ್. ಒಂದು ಬಿರಿಯಾನಿ, ಒಂದು ಕಬಾಬ್, ಒಂದು ಕಬಾಬ್. ಸರಿ ಬನ್ನಿ ಹೋಗೋಣ. ಕಾಯ್ತಾ ಇದ್ದಾರೆ ನಮ್ಮವರು, ನಮ್ಮನ ಅಪ್ಪಾಜಿ. ನಮ್ಮ ಕೃಷ್ಣ ಅಲ್ಲೇ ಇದ್ದಾನೆ. ಅವನು ಊರಿಂದ ನೆಂಟರು ಬರ್ತಾರೆ ಅಂತೇಳಿ ಅಲ್ಲೇ ಉಳ್ಕೊಂಡಿದ್ದ. ಬಟ್ ಅವರೆಲ್ಲ ಡೈರೆಕ್ಟ್ ಮದುವೆ ಮನೆಗೆ ಹೋದ್ರಂತೆ. ಇವಾಗ ಅದಕ್ಕೆ ಬೇಗ ಹೋಗೋಣ ಅಂತ ಕಾಯ್ತಾ ಇದ್ದ ನಾನು. ಟ್ರಾಫಿಕ್ ಎಷ್ಟಿರುತ್ತೋ ಗೊತ್ತಿಲ್ಲ. ಇವಾಗ ಬೇಗ ಹೊರಟ್ರೆ ಒಳ್ಳೇದು. ಬೇಗ ಹೋಗೋಣ ಬನ್ನಿ ರೀ, ಹೊರಡೋಣ. ಓಕೆ,
ಇನ್ನು ಹೋಗ್ತಾ ತುಂಬಾ ಟ್ರಾಫಿಕ್ ಇತ್ತು. ಸ್ಯಾಟರ್ಡೇ ಈವ್ನಿಂಗ್ ಬೇರೆ, ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್. ಆಲ್ಮೋಸ್ಟ್ ನಾವು ಇಲ್ಲಿಂದ ಮಾಗಡಿ ರೋಡಿಗೆ ಹೋಗೋ ಅಷ್ಟರಲ್ಲಿ ಒಂದು 2 hours ಅಂತೂ ಬೇಕಾಯಿತು ನಮಗೆ, ಅಷ್ಟು ಟ್ರಾಫಿಕ್ ಇತ್ತು. ಹೋಗಿಬಿಟ್ಟು ಬಂದ್ವಿ. ಚೆನ್ನಾಗಾಯಿತು ಮದುವೆ ಎಲ್ಲ. ಮದುವೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ, ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಮದುವೆ ಯಾರ್ದು ಅಂತ ಅಂದರೆ ನಮ್ಮ ಅತ್ತೆ ಮಗಂದು ಅಂತ ಅಂದರೆ ನಮ್ಮ ಅಜ್ಜಿ ತಂಗಿ ಮಗಳ ಮಗಂದು. ನಮ್ಮ ಅಜ್ಜಿ ತಂಗಿ ಮಗಳು ಅಂದರೆ ಅತ್ತೆ ಆಗಬೇಕಲ್ವಾ, ಅತ್ತೆ ಮಗನ ಮದುವೆ. ಊರಿಂದನೂ ಕೂಡ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದಿದ್ದರು. ಚೆನ್ನಾಗಿತ್ತು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಮದುವೆ ಕೂಡ ಮುಗಿಸ್ಕೊಂಡು ಅಂತಂದರೆ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೇಟ್ ಚಂಪಾಕಲಿ ಕೂಡ ಇತ್ತು. ಬೆಳಗ್ಗೆ ದಾರಿಗೇನು ಹೋಗೋಕ್ಕೆ ಹೋಗಲಿಲ್ಲ ನಾವು, ಸುಸ್ತಾಗಿತ್ತು. ಆಲ್ರೆಡಿ ರಾತ್ರಿ ಬಂದಿದ್ದೆ, ಲೇಟಾಗಿತ್ತು. ಹಾಗಾಗಿ ನಾವು ಬೆಳಗ್ಗೆ ಹೋಗಲಿಲ್ಲ. ನಮ್ಮ ಅಮ್ಮನ ಅಪ್ಪಾಜಿ ಮಾತ್ರ ಬೆಳಗ್ಗೆ ಹೋಗ್ಬಿಟ್ಟು ಬಂದರು. ಹೀಗಿತ್ತು ಇವತ್ತಿನ ವ್ಲಾಗ್. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.